ಕರುನಾಡಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜಿಲ್ಲೆಯಲ್ಲೂ ಅವಾಂತರಗಳ ಮಹಾಪೂರ. ಅದರಲ್ಲೂ ಉತ್ತರ ಕರ್ನಾಟಕದ ಜನರಂತೂ ಮಳೆ ಕಾಟಕ್ಕೆ ರೋಸಿ ಹೋಗಿದ್ದು, ಮಳೆ ಬೇಡಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕ. ಮನೆಗಳಲ್ಲಿ ನೀರು, ಸೇತುವೆಗಳು ಜಲಾವೃತ. ಮಾನ್ಸೂನ್ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಮಳೆ ಆರ್ಭಟ ಎಷ್ಟಿದೆ ಅಂದರೆ ಜನ ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಗಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಭೀಮಾ ನದಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಕಲಬುರಗಿ ಜಿಲ್ಲೆಯ ಗಣಗಾಪುರ ಮತ್ತು ಗತ್ತರಗಿ ಸೇತುವೆಗಳು ಮುಳುಗಡೆಯಾಗಿವೆ. ಆಂಜನೇಯ ದೇವಸ್ಥಾನ ಜಲಾವೃತ. ಯಾದಗಿರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದೆ. ಸುರಪುರದ ಕೆಂಭಾವಿಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆ. ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಬಿಡಲಾಗಿದೆ. ಅಫಜಲ್ಪುರ ತಾಲೂಕಿನ ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆಯಾಗಿದೆ. ಜೀವದ ಹಂಗು ತೊರೆದು ನೀರು ಪೂರೈಕೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಕಳೆದ 15 ದಿನಗಳಿಂದ ಮುಳುಗಡೆಯಾದ ಜಾಕ್ವೆಲ್ಗೆ ಹೋಗಿ ನೀರು ಪೂರೈಕೆಯಲ್ಲಿ ತೊಡಗಿದ್ದಾರೆ. ಶಾಲೆಗೆ ಹೋಗಲು ಮಕ್ಕಳ ಪರದಾಟ. ಬೆಳಗಾವಿಯ ಖಾನಾಪುರದಲ್ಲಿ ಮಳೆ ಅಬ್ಬರಿಸುತ್ತಿದ್ದು, ಖಾನಾಪುರದ ಆಂಜನೇಯ ನಗರದ ವಿದ್ಯಾರ್ಥಿಗಳ ಪಾಡು ಕೇಳೋರೆ ಇಲ್ಲದಂತಾಗಿದೆ. ಕೆಸರು ಗದ್ದೆಯಂತಿರುವ ರಸ್ತೆಯಲ್ಲಿಯೇ 70ಕ್ಕೂ ಅಧಿಕ ಶಾಲಾ ಮಕ್ಕಳು ನಿತ್ಯ ನಡೆದುಕೊಂಡು ಹೋಗುತ್ತಾರೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ತಾಲೂಕಿನ ಮಾಂಗುಂಡಿಯಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ. ಕಳಸ ಮಂಗಳೂರು ರಸ್ತೆ ಜಲಮಯವಾಗಿದ್ರೆ ದರೆ ನೆಲಕ್ಕಪ್ಪಳಿಸಿದೆ. ವರುಣಾರ್ಭಟಕ್ಕೆ ಸೊರಬ ತಾಲೂಕಿನ ಹೊಸ ತತ್ತೂರು ಗ್ರಾಮದ ರಸ್ತೆ ಕೆಸರುಮಯವಾಗಿದೆ. ಕೆಸರು ರಸ್ತೆಯಲ್ಲಿ ನಾಟಿ ಮಾಡಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಮಳೆಯ ಅಬ್ಬರ ಕಡಿಮೆಯಾದರೂ ವರುಣನ ಅವಾಂತರ ಮಾತ್ರ ಮುಂದುವರೆದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಇನ್ನೇನು ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಆಗಿದೆ. ಅನ್ನದಾತನ ಕೈಯಲ್ಲೀಗ ಕಣ್ಣೀರಷ್ಟೇ ಉಳಿದಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಸಂಪೂರ್ಣ ಜಲಾವೃತಗೊಂಡ ಬೆಳೆ ಮಲಪ್ರಭಾ ಆರ್ಭಟಕ್ಕೆ ಅನ್ನದಾತರ ಬದುಕೆ ನೀರು ಪಾಲು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ಅಬ್ಬರ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಪೇರಲ ಹಣ್ಣಿನ ತೋಟ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಳೆದಿದ್ದ ಬೆಳೆ ಜಲಾವೃತಗೊಂಡು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನವಿಲು ತೀರ್ಥ ಡ್ಯಾಂನಿಂದ 12,000 ಕ್ಯೂಸೆಕ್ ನೀರನ್ನ ಮಲಪ್ರಭಾ ನದಿಗೆ ಹರಿಬಿಡಲಾಗಿದೆ. ಇದರಿಂದ ಜಿಲ್ಲೆಯ ಬೀರನೂರು, ತಳಕವಾಡ ಗ್ರಾಮಗಳ ವ್ಯಾಪ್ತಿಯ ಜಮೀನುಗಳಿಗೆ ನೀರು ನುಗ್ಗಿದೆ. 3 ಎಕರೆಯಲ್ಲಿ ಬೆಳೆದಿದ್ದ ಪೇರಲ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇದು ನಾವು ನಾಲ್ಕು ವರ್ಷದಿಂದ ಪ್ಯಾರಲ ತೋಟ ಬಳಸ್ತಿದ್ರು ಸರ್. 4 ವರ್ಷದಿಂದ ಗೊಬ್ಬರ ಬೀಜ ಭಾಳ ಖರ್ಚು ಮಾಡಿದ್ವಿ ಸರ್. ಒಂದು ಈಗ ವರ್ಷಕ್ಕೆ ಒಂದು 4 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ವಿ ನಾವು. ಈಗ ಹೊಳಿ ಬರೋದು ನಮ್ಗೆ ಗೊತ್ತಿದ್ದಲ್ಲ ಸರ್. ಅಂದ್ರೆ ಹೊಳಿ ಬರ್ತದ ನಮ್ಗೆ ಗೊತ್ತಿದ್ದಲ್ರಿ. ಅದೇನಾತ್ರಿ
ಎಲ್ಲ ಹಣ್ಣು ಆಗತ್ತಿದ್ರು ಕಾಯಿ ಈಗ ಪಾಡಿ ಬರತ್ತಿದ್ರು ಈಗ ಹೊಳಿ ಬಂದ್ಬಿಡ್ತೀರಿ ಸರ್. ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸೂಕ್ತ ಪರಿಹಾರ ಕೊಡ್ತೀರಿ ಅಂತೇಳಿ ನಾವು ನಿಮ್ಮನ್ನು ನಂಬೇವಿ. ಅದಕ್ಕೆ ಆದ ಕಾರಣ ನಮ್ಮ ರೈತರಲ್ಲಿ ಏನು ಜೀವ ಉಳಿದಿಲ್ಲ, ಅಳ್ಕೊಂತ ಕಣ್ಣೀರು ಒರೆಸುವ ಪರಿಸ್ಥಿತಿ ನಮಗೆ ಬಂದೈತಿ. ಅದಕ್ಕೆ ರೈತರಿಗೆ ಏನು ಮಾಡ್ತೀರಿ, ನೀವು ಪರಿಹಾರ ಕೊಡ್ತೀರಿ ಕೊಡ್ರಿ ನಮಗೆ ಸರ್ಕಾರದವರು ಅಂತ ನಾವು ಇಲ್ಲಿ ಕೇಳ್ಕೊಂತೀವಿ ರೀ. ಗಿಡ 900 ಗಿಡ ಅದಾವ್ರಿ ನಮ್ಮ ಹೊಲ, 2-3 ಎಕರೆ ಹೊಲ ಹಾಕತ್ರಿ. ಅದು 900 ಗಿಡ ಅದಾವು. ಫಸಲು ಬಂದುಬಿಟ್ಟಿತ್ತು. ಬಂದ ತಕ್ಷಣ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡಕತ್ತೈತ್ರಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಪೇರಲ ಬೆಳೆ ಹಾನಿಯಾಗಿದ್ದು ಅನ್ನದಾತನಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರಾವಳಿಯಲ್ಲಿ ಅಬ್ಬರಿಸ್ತಾ ಇದೆ ವರುಣ. ಕೊಂಚ ಶಾಂತನಾಗಿದ್ದಾನೆ ಇದೀಗ. 2 ತಿಂಗಳ ಸುದೀರ್ಘ ರಜೆಯ ನಂತರ ಕಡಲ ಮಕ್ಕಳು ಕಸಬು ಶುರು ಮಾಡ್ತಾ ಇದ್ದಾರೆ. ಕಡಲಬ್ಬರದ ನಡುವೆಯೂ ಆಳ ಸಮುದ್ರಕ್ಕೆ ಇಳಿಯೋದಕ್ಕೆ ಬೋಟ್ಗಳು ಸನ್ನದ್ಧವಾಗ್ತಿವೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಮತ್ಸ್ಯೋದ್ಯಮ ಕರಾವಳಿ ಜನರ ಜೀವನ, ಮೀನುಗಾರಿಕೆ ಉಡುಪಿ ಜನರ ಜೀವನಾಧಾರ. ಮಳೆ ಅಬ್ಬರಕ್ಕೆ ಲಂಗರು ಹಾಕಿದ್ದ ಬೋಟ್ಗಳು ಈಗ ಮತ್ತೆ ಆಳ ಸಮುದ್ರಕ್ಕಿಳಿಯಲು ಸಜ್ಜಾಗಿ ನಿಂತಿವೆ. ಕರಾವಳಿಯಲ್ಲಿ ಮತ್ಸ್ಯ ಬೇಟೆ ಶುರು, ಸಮುದ್ರಕ್ಕಿಳಿಯಲು ಬೋಟ್ಗಳು ರೆಡಿ. ಜೂನ್ ಜುಲೈನಲ್ಲಿ ಸಮುದ್ರ ಕೆರಳಿರುತ್ತೆ. ವರುಣಾರ್ಭಟಕ್ಕೆ ಕಡಲು ಪ್ರಕ್ಷುಬ್ಧಗೊಂಡಿರುತ್ತೆ. ಇದಿಷ್ಟೇ ಅಲ್ಲ, ಇದು ಮೀನುಗಳು ಮೊಟ್ಟೆ ಇಡೋ ಕಾಲವಾಗಿರೋ ಕಾರಣ ಮೀನುಗಾರಿಕೆಗೆ ನಿಷೇಧ ಹೇರಲಾಗುತ್ತೆ. ಬರೋಬ್ಬರಿ 60 ದಿನಗಳ ಕಾಲದ ಉಪವಾಸದ ಬಳಿಕ ಈಗ ಮತ್ತೆ ಮತ್ಸ್ಯ ಬೇಟೆ ಶುರುವಾಗಿದೆ. ನಾಗರ ಪಂಚಮಿಯ ಪೂಜೆಯಾಗಿ ಆ ನಂತರ ಸಮುದ್ರ ಸ್ವಲ್ಪ ಶಾಂತ ಆಗುವ ಜನರ ನಂಬಿಕೆಯಿಂದ 10-11 ತಾರೀಕಿಗೆ ಎಲ್ಲ ಬೋಟು ಮೀನುಗಾರಿಕೆ ತೆರಳು ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಮೀನುಗಾರಿಕೆ ಹೋದ ವರ್ಷದ ಮೀನುಗಾರಿಕೆ ಸೇರಿಸಿದ್ರೆ ಈ ವರ್ಷ ಉತ್ತಮ ಮೀನುಗಾರಿಕೆ ಆಗಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ. ಯಾಕಂದರೆ ಮೀನುಗಾರಿಕೆ ಆಗಲಿಲ್ಲ ಅಂದರೆ ನಾವು ಎಲ್ಲರೂ ಬೋಟನ್ನು ಸಹ ಒಳಗೆ ಕಟ್ಟುವಂಥ ಪರಿಸ್ಥಿತಿ. ಈಗ ಹೋಗಲಿಕ್ಕೆ ಹೆದರ್ತಾರೆ. ಹೋದ ಸಲದ ಮೀನುಗಾರಿಕೆ ತುಂಬ ಲಾಸ್ ಆಗಿದೆ ಅಂತ ಈಗ ಇಷ್ಟವರೆಗೆ ಹೋಗಬೇಕಿತ್ತು, ಅದು ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಜನರು. ಈಗ ಒಂದು ನಾಳ್ದು ನಾಗರ ಪಂಚಮಿಯ ಪೂಜೆಯಾಗಿ ಆನಂತರ 11-12 ತಾರೀಕಿಗೆ ಮೀನುಗಾರಿಕೆ ತೆರಳಲಿಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಸುಮಾರು 1000ಕ್ಕಿಂತ ಹೆಚ್ಚು ಬೋಟ್ಗಳು ಸಮುದ್ರಕ್ಕಿಳಿಯಲು ಸಜ್ಜಾಗಿವೆ. 15 ದಿನಗಳಿಗಾಗುವಷ್ಟು ಡೀಸೆಲ್, ಮೀನು ಹಿಡಿಯಲು ಬಲೆ, ಬೇಟೆಯಾಡಿದ ಮೀನುಗಳನ್ನು ಸಂರಕ್ಷಿಸಲು ಮಂಜುಗಡ್ಡೆ ತುಂಬಿಕೊಂಡು ಬೋಟ್ ಕಡಲಿಗಿಳಿಯಲು ಸಜ್ಜಾಗಿವೆ. 2 ತಿಂಗಳ ಬ್ರೇಕ್ನ ನಂತರ ಮೀನುಗಾರರು ಮತ್ತೆ ಸಮುದ್ರಕ್ಕೆ ಇಳಿತಾ ಇದ್ದಾರೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಂಥ ಯಾಂತ್ರೀಕೃತ ಬೋಟುಗಳು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸಾವಿರಾರು ಬೋಟುಗಳು ಈಗಾಗಲೇ ರಿಪೇರಿ ಕೆಲಸಗಳಿರ್ಬೋದು ಅಥವಾ ಪೇಂಟಿಂಗ್ ಕೆಲಸ ಇರ್ಬೋದು, ಹೀಗೆ ಬೇರೆ ಬೇರೆ ಕೆಲಸವನ್ನು ಮುಗಿಸ್ಕೊಂಡು ಮೀನುಗಾರಿಕೆಯನ್ನು, ಮೀನು ಬೇಟೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆಳ ಸಮುದ್ರ ಇನ್ನೂ ಕೂಡ ರಫ್ ಆಗಿರೋ ಕಾರಣ ಆಗಸ್ಟ್ 1ಕ್ಕೆ ಶುರುವಾಗಬೇಕಿದ್ದ ಮೀನುಗಾರಿಕೆ 1 ವಾರ ತಡವಾಗಿ ಚುರುಕುಗೊಂಡಿದೆ. ನಾಗರ ಪಂಚಮಿ ಪೂಜೆ ಮುಗಿಸಿ ಆಳ ಸಮುದ್ರ ಮೀನುಗಾರಿಕೆ ನಡೆಸಲು ಮೀನುಗಾರರು ರೆಡಿಯಾಗ್ತಿದ್ದಾರೆ. ನಾಗರ ಪಂಚಮಿ